ನಿಗಮದಂತು ಫಲಗಳ ಅನುಭವಿಸುತ್ತಲೇ ಗುರುಮಾಯ ಪ್ರಪಂಚವಿ ಮನದಂತ ಲೀಲಾಮಯ ಛಾಯ. ಸೂರ್ಯಾಸ್ತಕ್ಕೆ ಇನ್ನು ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಈ ವಿಷಮಾವಸರದಲ್ಲಿ ದ್ರೋಣಾಚಾರ್ಯರಿಂದ ರಕ್ಷಿತನಾದ ಸೈಂಧವನ ಮಸ್ತಕವು ಭೂಮಿ ಉರುಳಬೇಕು. ಇಲ್ಲವೇ ಪ್ರತಿಜ್ಞಾ ಭಂಗದಿಂದ ಅರ್ಜುನನು ಪ್ರಾಣ ತ್ಯಾಗ ಮಾಡುವನು. ಈ ಉಭಯ ಸಂಕಟದಿಂದ ಅವನನ್ನು ರಕ್ಷಿಸಲು ನಾನೊಂದು ಉಪಾಯವನ್ನು ಹೂಡುವೆನು. ಜಾಗೃತವಾದ ನನ್ನ ಯೋಗಮಾಯೆ ರಾಶಿ ರಾಶಿ ಅಂಧಕಾರವನ್ನು ಪ್ರಸವಿಸಿ ಕ್ಷಣಕಾಲ ಈ ಜಗತ್ತು ಕತ್ತಲೆಯಿಂದ ತುಂಬಲಿ. ಧನಂಜಯನ ಯಶೋ ಸೂರ್ಯಾಸ್ತ ಮಾಡಿ ಈ ದಿನ ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಆ ಸೈನ್ಯವನಿನ್ನು ಜೀವಿಸಿರುವುದು ಮಹಾದೇವನೊಡನೆ ಸೆಣಸಿ ಪಾಶುಪತಾಸ್ತ್ರವನ್ನು ಪಡೆದ ನನಗೆ ಇಂತಹ ಅಪಮಾನವೇ? ನನ್ನ ಪ್ರತಿಜ್ಞೆಯಂತೆ ನಾನು ಹತ್ತಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡುವೆನು. ಆದರೆ ನನ್ನ ಪ್ರಿಯ ಸಹೋದರನ ಮುಖಗಳನ್ನು ನೋಡುವ ಮೊದಲೇ ಈ ದುಷ್ಟ ಜೀವನವನ್ನು ಕೊನೆಗಾಣಿಸುವೆನು. ಆದರೆ ಕೃಷ್ಣನಲ್ಲಿ ಅಂತ್ಯಕಾಲದಲ್ಲಿ ಒಂದು ಸಾರಿ ಕೃಷ್ಣನನ್ನು ನೋಡುವ ಆಸೆ. ಹೇ ಜನಾರ್ದನ ಚಕ್ರಪಾಣಿ, ಎಲ್ಲಿರುವೆ ಎಲ್ಲಿರುವೆ? ಓ ಶಬ್ದನಂತೆ ಇಲ್ಲೇಕೆ ನಿಂತಿರುವೆ ಪ್ರಾಣಸಕ? ನನ್ನ ಶಪಥವು ಭಂಗವಾಯಿತಪ್ಪ ಚಿಂತೆಯೇ. ಜಯಾಪಜಯಗಳು ಯಾರ ಅಧೀನ? ಮಾನವನ ಘಟನಾ ಶಕ್ತಿಗೆ ಅತೀತವಾದದ್ದನ್ನು ಚಿಂತಿಸಿ ಮನವೇ ಬಾ ಮಿತ್ರ. ಅಂತಹ ರಣದಾಸವನ್ನು ಮತ್ತೆ ಅಗ್ನಿ ರೂಪದಿಂದ ಪ್ರಸಿದ್ಧವಾಗಲಿ. ನಿನ್ನ ನಾಮಗಳನ್ನು ಸ್ಮರಿಸುತ್ತಾ ಜಲಾಂತ ಚಿತಾಗ್ನಿಯಲ್ಲಿ. ಏನು ಅರ್ಜುನ, ನಿನ್ನ ಚಿತೆಯನ್ನು ನಾನು ಒತ್ತಿಸುವುದೇ? ಕೃಷ್ಣ, ಅರ್ಜುನನ ಲಲಾಟ ಲಿಖಿತದಲ್ಲಿ ಅಂತಹ ಪುಣ್ಯವೂ ಬರೆದಿದ್ದರೆ ಆಗ ಕೂಡದೆ ಯಾಕೆ ಪ್ರಭು? ಇದೋ ಅರ್ಜುನನಿಲ್ಲೇ ಇರುವನು. ಸೈಂಧವ, ದುರ್ಯೋಧನ ಪಾಂಶವನ್ನು ಬಿಟ್ಟು ಮುಂದೆ ಬಾ. ಅರ್ಜುನನನ್ನು ನಿನ್ನ ಶಪಥವೇನಾಯಿತು ಎಂದು ಕೇಳು. ಅರ್ಜುನ, ನೀನು ಹೀರನು. ನಿನ್ನ ಪ್ರತಿಜ್ಞೆಯಂತೆ ಹಕ್ಕಿನಲ್ಲಿ ಪ್ರಾಣತ್ಯಾಗವನ್ನು ಮಾಡು. 3 ಲೋಕದ ಮಗಳಿಕೆಗೆ ನೀನು ಪಾತ್ರನಾದು. ಮರಣಕ್ಕೆ ಸಿದ್ಧನಾಗು. ನಿನ್ನ ಚಿತೆಯನ್ನು ಉರುಗಿಸುವನು.
ಇದಕ್ಕಿಷ್ಟು ಅವಸರವೇಕೆ ಸಿಂಧರಾಜ? ಅರ್ಜುನನು ಸ್ವಯಂ ವೀರ ಶಿಖಾಮಣಿ ತನ್ನ ಪ್ರತಿಜ್ಞೆಯಂತೆ ಅವಶ್ಯವಾಗಿ ನಡೆಯುವೆನು. ನಾನೇ ಸ್ವಹಸ್ತದಿಂದ ಚಿತೆಯನ್ನು ಉರಿಸುವೆನು. ಅರ್ಜುನ, ಪ್ರಾಣಸಖ, ಬಂದು ಈ ಮೃತ್ಯುವಿನ ಸಮ್ಮುಖದಲ್ಲಿ ದ್ವೇಷ ದ್ವಂದ್ವಗಳನ್ನು ತ್ಯಜಿಸಿ ಕೌರವ ವೀರರನ್ನು ಒಂದು ಸಾರಿ ಅಭಿನಂದಿಸು. ಒಂದು ಸಾರಿ, ಕಡೆಯ ಸಾರಿ ದೃಷ್ಟಿಸಿ ನೋಡು. ನನ್ನ ಈ ಪ್ರಸಾರಿತ ಹಸ್ತವು ದೂರ ದೀಪ್ತಿಮಯವಾದ ದೀಪದಂತೆ ನಿನ್ನ ಭವಿಷ್ಯದ ಹಾದಿಯನ್ನು ಬೆಳಗಲಿ. ನೋಡುವೆ ಏಕೆ ಪಾರ್ಥ? ಬಾಣವನ್ನು ಹೂಡು. ಸೈಂಧವನ ವಧೆಯ ಹೊರತು ಈ ದಿನ ಸೂರ್ಯನ ಹಸ್ತನಾಗುವುದಿಲ್ಲ. ಆದರೆ ನೆನಪಿರಲಿ ಅರ್ಜುನ, ಸೈಂಧವನ ಮಸ್ತಕವು ಭೂಮಿಗುರುಳಾಗದು. ಅನಂತಕ ಪಂಚಕ ತೀರ್ಥದಲ್ಲಿ ಅವನ ತಂದೆಯಾದ ವೃದ್ಧಕ್ಷತ್ರನು ಸಂಧ್ಯೋಪಾಸನೆಯಲ್ಲಿ ಸೈಂಧವನ ಮಸ್ತಕವು ಅವನ ಹುಡಿಯಲ್ಲಿ ಬೀಳುವಂತೆ ಹೊಡೆ, ಇಲ್ಲವಾದರೆ ನೀನು ಹತನಾಗುವೆ. ಕರ್ಣನು ತೊಟ್ಟ ನಾಗಾಸ್ತ್ರವು ಭೀಷಣ ಧೂಮಕೇತುವಿನಂತೆ ನಿನ್ನ ಮಸ್ತಕದ ಗುರಿ ಹಿಡಿದು ತೀವ್ರ ವೇಗದಿಂದ ಬರುತ್ತದೆ. ಪ್ರಾಣಸಕ, ಬಂದು ನಿನ್ನ ಯಾವ ಉಪಾಯದಿಂದ ರಕ್ಷಿಸಲಿ? ಉಪಾಯ ನಾನಿಂದು ನಿರುಪಾಯನು. ಪೃಥ್ವಿಯ ವೃಕ್ಷವನ್ನು ಭೇದಿಸಿ ನಿನ್ನ ರಥವನ್ನು ಭೂಗರ್ಭದಲ್ಲಿ ಬಚ್ಚಿರುವೆನು. ಬಂದಿತು, ತಲೆಯನ್ನು ತಗ್ಗಿಸು ಪಾರ್ಥ, ತಗ್ಗಿಸು. ವಾಸುದೇವ ಇಂದ್ರನ ವಜ್ರವು, ಕುಬೇರನ ಸುನಿತವು, ವರುಣನ ಪಾಶವು, ಯಾರು ಈ ಕಿರೀಟವನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಕೂಡ ಈ ಕರ್ಣನ ಒಂದಲ್ಪ ಬಾಣದಿಂದ ಭೂಮಿ ಉರುವುದೆಂದರೆ ಸ್ಥಿರನಾಗ ಅರ್ಜುನ. ವ್ಯರ್ಥವಾಯಿತು. ಬ್ರಾಹ್ಮಣ ಶಾಪದಿಂದ ಕ್ಷತ್ರಿಯ ತೇಜವೂ ನಷ್ಟವಾಗುವುದಿಲ್ಲ. ಇದೆ ನನ್ನ ರಥ ಚಕ್ರವೇಕೆ ಭಂಗವಾಯಿತಲ್ಲ, ರಥವೂ ಭೂಮಿಗಿಳಿಸಿರುವುದು. ಆಶ್ಚರ್ಯ! ಒಂದಲ್ಪದ ರಥಗಳಲ್ಲಿ ಎನ್ನೆತ್ತಿಡಿಯುವ ಶಕ್ತಿಯೂ ನನಗಿಲ್ಲವೇ? ಇದು ನಿಜವಾಗಿಯೂ ಬ್ರಾಹ್ಮಣನ ಶಾಪ. ನನ್ನ ಬೆನ್ನ ಬಿದ್ದು ಸಮಯ ಕಾದುಕೊಂಡಿತ್ತೆಂದು ತೋರುವುದು. ಮಾತೆ ವಸುಂಧರೆ, ನನ್ನ ರಥ ಚಕ್ರಗಳನ್ನು ಗರ್ಭದಲ್ಲಿ ಧರಿಸಿಕೊಂಡೆಯ ಕರ್ಣನ ಬಾಹುಬಲಗಳಿಂದ ಉದ್ಧಾರವಾಗುವನೆಂದು ಎಂದೋ ನಿನ್ನಲ್ಲಿ ಇಷ್ಟೊಂದು ಸ್ವಾರ್ಥವೇ, ಇಷ್ಟೊಂದು ಹಿಂಸೆ. ಬಿಡು, ರಥವನ್ನು ಬಿಡು. ಕಾಣುವುದಿಲ್ಲವೇ ಕರ್ಣನ ಕಣ್ಣುಗಳಲ್ಲಿ ಅಸ್ತ್ರಜಲವು ಸುರಿಯುತ್ತಿರುವುದು? ಬಿಡು ತಾಯಿ, ನನ್ನ ರಥವನ್ನು ಬಿಡು. ಪತಿಯು ಪ್ರೀತದಾಸನಂತೆ ನಿನ್ನ ಸೇವೆಯನ್ನು ಮಾಡುವುದು. ಕೊಡಗೈದೊರೆಯಾದ ಕರ್ಣ, ಈ ಬಡ ಬ್ರಾಹ್ಮಣನಿಗೆ ಏನಾದರೂ ದಾನ ಕೊಡಮ್ಮ. ಪೂಜ್ಯರೇ, ನನ್ನಲ್ಲಿ ಕೊಡಲು ದರ ಯಾವುದೂ ಇಲ್ಲವಲ್ಲ. ಕರ್ಣ, ನಿನ್ನ ಕಿವಿಯಲ್ಲಿ ಪ್ರಜ್ವಲಿಸುವ ಕುಂಡಲಗಿರಿವು, ಅವುಗಳನ್ನೇ ಕೊಡು. ಪೂಜ್ಯರೇ, ಏನು ಇಲ್ಲವೆಂದೇ ತಿಳಿದಿತ್ತು. ಇದನ್ನೇ ಅಪೇಕ್ಷಿಸಿದ ಮೇಲೆ ತೆಗೆದುಕೊಳ್ಳಿ, ಕೊಡುವೆನು. ಕರ್ಣ, ದಾನವನ್ನು ದಾರಿ ಏರಿದೆ ಹಾಗೆ ಕೊಡಬಾರದು. ಆದ್ದರಿಂದ ದಾರಿ ಏರಿದು ಕೊಡು. ಪರಮಾತ್ಮ, ದಾರೆಯನ್ನು ಎರೆದುಕೊಡಲು ಈ ರಣರಂಗದಲ್ಲಿ ನೀರು ಎಲ್ಲಿಯದು? ಕರ್ಣ, ನೀರಿಗಿಂತಲೂ ಮಿಗಿಲಾದ ಅಮೃತ ಕಲಶವು ನಿನ್ನ ವಕ್ಷದಲ್ಲಿರುವುದು. ಆ ಅಮೃತ ಕಲಶದಿಂದ ದಾರಿ ಎರೆದು ಕೊಡು. ಪರಮಾತ್ಮ, ನಿನ್ನ ದರ್ಶನ ಮಾತ್ರದಿಂದ ಅಜ್ಞಾನ ತೊಲಗಿ ಅಂಧಕಾರ ಹರಿತು. ಹೇ ಯೋಗೇಶ್ವರ, ನೀನ್ ಯಾರೆಂಬುದನ್ನು ಅರಿತೆನು. ನಿನ್ನ ದರ್ಶನದಿಂದ ನಾನಿಂದು ಧನ್ಯನಾದೆನು. ಇದು
ನೀನು ಇದನ್ನೇ ಅಪೇಕ್ಷಿಸಿದ ಮೇಲೆ ನನ್ನ ಹೃದಯವನ್ನು ಬಗೆದು ದೇಹಾಮೃತ ಕಲಶದಿಂದ ದಾರೆ ನೆರೆದು ಕೊಡುವುದು ಪರಮಾತ್ಮ. ಯುದ್ಧದಲ್ಲಿ ಅಪ್ರತಿಮನೂ ಆಗಿ ಆರ್ಯಾವರ್ತವನ್ನು ಬೆಳಗಿದೆ. ದೇಹ ಪಾಶಗಳಿಗೆ ಬದ್ಧನಾಗಿ ಬಂಧು ಬಾಂಧವರನ್ನು ಸಹೋದರರನ್ನು ತ್ಯಾಗ ಮಾಡಿದ ಮುಕ್ತನು ನೀನು. ನಿನ್ನ ಆತ್ಮಕ್ಕೆ ಚಿರವಿಶ್ರಾಂತಿ ದೊರಕಲಿ. ನನ್ನ ಪ್ರಿಯ ಬಂಧು ಕೌಂತೆಯ. ಏನು ಇಲ್ಲ ಅರ್ಜುನ, ಈ ಮುಖವೀದು ನನಗೆ ಅಭಿವಾದನ ಮಾಡುದು. ಅರ್ಜುನ ನಿಲ್ಲು, ಕರ್ಣನ ಮೇಲೆ ಅಸ್ತ್ರವನ್ನು ಎತ್ತಬೇಡ. ಇವನು ನಮ್ಮ ಪ್ರಥಮ ಪಾಂಡವನು, ನಮ್ಮೆಲ್ಲರ ಜ್ಯೇಷ್ಠ ಸಹೋದರ. ಅಯ್ಯೋ, ಮುಗಿಯಿತು. ಕರ್ಣನ ಕಥೆಯೇ ಮುಗಿದು ಹೋಯಿತಲ್ಲ. ಕೇಶವ, ಈ ಮಾತೃಹತ್ಯವನ್ನು ಏಕೆ ಮಾಡಿಸಿದೆ ಕೇಶವ? ಧರ್ಮಜ, ಈಗ ವೃತ್ತಾಂತವನ್ನು ಸವಿಸ್ತಾರವಾಗಿ ತಿಳಿಸಬೇಕು. ಬನ್ನಿ ಮುಂದೆ ಹೋಗುವ. ಹಾಗೆ ಪರಲೋಕವನ್ನು ಸೇರಿ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಆನಂದ 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 ಬ್ರಹ್ಮಾನಂದ. ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಆನಂದ. ನನ್ನ ಬುದ್ಧಿ ಕೌಶಲದಿಂದ ದುರ್ಯೋಧನನ ಬಂಧು ಮಿತ್ರರು ಒಬ್ಬೊಬ್ಬರಾಗಿ ಮೃತರಾದರು. ಆದರೂ ಅವನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ. ರಾಜ್ಯದಲ್ಲಿ ಅಸಾಧ್ಯ ಬಿರುಗಾಳಿಯನ್ನು ಎಬ್ಬಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿದೆನು. ಅವರು ಆ ಕಡೆ ದೃಷ್ಟಿಸಲು ಇಲ್ಲ. ರೋಮ ರೋಮಕ್ಕೂ ಕೋಟಿ ಸಿಡಿಲಿನ ಹಗಾತವನ್ನುಂಟು ಮಾಡಿದೆನು. ಆದರೂ ಚಲಿಸಲಿಲ್ಲ. ಎಂತಹ ವೀರ ಅಭಿಮಾನಿ
ಇವನ ಹರಪತನಕ್ಕಾಗಿ ನಾನು ಮಾಡಿದ ಕೂಟತಂತ್ರಗಳು ಅವನ ಮಹತ್ವದ ಗುಣಗಳನ್ನು ಒಂದೊಂದಾಗಿ ಪ್ರಕಾಶಕ್ಕೆ ತರುತ್ತಿರುವುದು. ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡುವನು ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪದತಲದಲ್ಲಿ ತಲೆಬಾಗುವಂತೆ ಮಾಡಿದೆನು. ಅದು ಅವನೇ. ನಿರಾಶನಾಗಬೇಡ ಸುಯೋಧನ. ಇಂದಾದರೂ ಈ ಯುದ್ಧವನ್ನು ಸಾಕು ಮಾಡಯ್ಯ. ಸಾಕು ಮಾಡು. ನೀನು ಹೀಗೆ ಹೇಳುವುದೇ ಶಕುನಿ? ಹೌದು, ನಾನೇ ಹೇಳಿದೀನಿ. ಸರ್ವರ ವಿರುದ್ಧವಾಗಿ ಈ ನಿನ್ನ ಹೃದಯ ಮಧ್ಯದಲ್ಲಿ ಈ ಯುದ್ಧದ ವಿಷಬೀಜವನ್ನು ನೆಟ್ಟೆನು. ಆ ಕಾರ್ಯಕ್ಕಾಗಿ ಈಗ ದುಃಖಿಸುತ್ತಿರುವೆನು. ಇನ್ನಾದರೂ ಈ ಯುದ್ಧವನ್ನು ಸಾಕು ಮಾಡು. ನಾನು ನಿನ್ನ ಹಿತಕಾಂಕ್ಷಿ. ಈ ಯುದ್ಧಕ್ಕೆ ನೀನು ಕಾರಣ ನನ್ನ ಶಕುನಿ. ರಾಜ್ಯವು ವೀರರ ಸಂಪತ್ತು. ಗುರು ಪಾಂಡವರ ರಾಜ್ಯ ಲೋಭದಿಂದ ಈ ಯುದ್ಧವು ಪ್ರಾರಂಭವಾಯಿತು. ಅದನ್ನು ನಾನೇ ಸ್ವಯಂ ಪ್ರತಿಷ್ಠಾಪಿಸಿದೆನು. ನೀನಿಲ್ಲದ ಪಕ್ಷದಲ್ಲಿ ಅರಗಿನ ಮನೆಯ ಪ್ರಕರಣವು ನಿಲ್ಲಿಸಬಹುದು. ಆದರೆ ಕಪದ ದೂತಕ್ಕೆ ಹೆಳೆ ಇರಲಿಲ್ಲ. ರಾಜಸಭೆಯಲ್ಲಿ ಪಾಂಚಾಲಿಯ ಅಪಮಾನ ಹೋಗುತ್ತಿರಲಿಲ್ಲ. ಆದರೆ ಯುದ್ಧವು ಮಾತ್ರ ಖಂಡಿತವಾಗಿ ಯುದ್ಧವನ್ನು ನಿಲ್ಲಿಸು ದುರ್ಯೋಧನ. ನಿನ್ನ ಕೈ ಹಿಡಿದು ಬೇಡಿದೆನು. ನಾನು ನಿನ್ನ ಹಿತೈಷಿ. ನಿನ್ನ 100 ಜನ ಸಹೋದರರನ್ನು ನಿರಾಹಾರದಿಂದ ಕೊಂಡ ನನಗೆ ನೀನು ಹಿತೈಷಿ ಆಗಲು ಸಾಧ್ಯವೇ ಶುಕ್ರಿ? ಈಗ ಮಾತುಗಳೇಕೆ ಸುಯೋಧನ? ಆದರೂ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡು ಹೆಜ್ಜೆಗೂ ನರಕದ ಹಾದಿಗೆ ತಳ್ಳುವೆ ಎಂದು ತಿಳಿದಿದ್ದರೂ ನನ್ನ ಪ್ರಿಯ ಬಂಧುವೆಂದು ನಿನ್ನನ್ನು ಪ್ರೀತಿಯಿಂದ ಸಲಂಘಿಸಿದೆ. ನಿನ್ನ ಕೂಟ ತಂತ್ರಗಳಿಗೆ ನಾನು ಹೆದರಲಿಲ್ಲ. ಇದರ ಕಾರಣವು ಗೊತ್ತಿಸಕನಿ. ನೀನು ತುಚ್ಛ ವಂಚಕಿ, ಮಿಥ್ಯವಾದಿ, ಶುದ್ಧ ಜೀವಿ ಎಂದು ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದನಷ್ಟೇ. ಸ್ಥಿರನಾಗು ದುರ್ಯೋಧನ. ಹಾಗೆ ಹೋದುದನ್ನು ಚಿಂತಿಸಿ ಫಲವೇನು? ಈಗ ನೀನು ಆ ಪಾಂಡವರ ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕೊಡುವರು. ಗುರು ಹತ್ಯವನ್ನು ನೋಡಿದ್ದಾಯಿತು. ನನ್ನ ಸಹೋದರರು ಪುತ್ರರು ಒಬ್ಬೊಬ್ಬರಾಗಿ ಯುದ್ಧ ಕ್ಷೇತ್ರದಲ್ಲಿ ಮೃತರಾದರು. ಈಗಲೂ ನಿನ್ನ ಪ್ರೀತಿ ಹಿಂಸೆ ಕಾರ್ಯ ಹಾಡಿದ ಶಕುನಿ. ಈಗ ಮತ್ಯಾವ ಹೊಸತಂತ್ರವನ್ನು ಹುಡುಕಲಿದೆ. ಈ ದುರ್ಯೋಧನ ನಿರ್ಲಕ್ಷ್ಯವು ನಿನ್ನಂತಹ ಲಕ್ಷ ಶಕುನಿಗಳ ಕೂಡ ಬುದ್ಧಿಯನ್ನು ಪರಾಜಿತ ಮಾಡಿ ಸ್ವರ್ಗದ ಮಾರ್ಗವನ್ನು ಹಿಡಿಯಬಲ್ಲದು. ಪಾಂಡವರ ಪದತಲದಲ್ಲಿ ನನ್ನ ನತ ಮಸ್ತಕವನ್ನು ನೋಡಲೆತ್ತಿಸಿರುವೆ ಅಲ್ಲವೇ? ಆಗಲಿ, ನೀರು ಶತ್ರು ಪಕ್ಷವನ್ನು ಸೇರು.
ದುರ್ಯೋಧನನು ಈ ದುರ್ಯೋಧನ ಪ್ರಚಂಡ ಪುರುಷನ್ನು ನೋಡಿ ನೀನೇ ಸಿಕ್ಕಿದಾದ ಇಲ್ಲವೇ ನನ್ನ ಮಿತ್ರನಂತೆ ನನ್ನ ಸಂಗಡ ಬಾ. ಜೀವನದ ಕರ್ಮ ಸ್ಪಂದನದಿಂದ ಶತ್ರು ಹೃದಯವು ಕಂಪಿಸುವುದು ಹರಿಯವೈ ಕುಂಟದ ಜನ ಕೈಲಾಸದ ಹರಿಯವೈ ಕುಂಟದ ಅವರನ ಕೈಲಾಸದ ಹರಿಯವನ ಹರಿದಾಡಿ ಚಿರವ ಕಂಡುವೆ ಹರಿಹರನ ಹರಿದಾಡಿ ಚಿರವ ನನ್ನನ್ನು ಇದುವರೆಗೂ ಯಾರೂ ಇಷ್ಟೊಂದು ತುಚ್ಛಭಾವದಿಂದ ನೋಡಿರಲಿಲ್ಲ. ಬೇಡ ಬೇಡ ಹಾಗೂ ಸುಯೋಧನ, ಚಿಕ್ಕಂದಿನಿಂದಲೂ ಈ ನನ್ನ ಹೃದಯವು ಸ್ನೇಹ ಮಮತೆಗಳನ್ನು ಕಂಡರಿಯದು. ಈಗ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವೆನು. ನೂತನ ಪೌರುಷದಿಂದ ಉತ್ತೇಜಿತನಾಗಿ ಯುದ್ಧವನ್ನು ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಇಂದು ಶಕುನಿಗೆ ಮರಣದ ಹೊರತು ಇನ್ನೇನು ಉಳಿದಿಲ್ಲ. ಅವನು ಈ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಸಂಪಾದಿಸಿದುದು ಕೇವಲ ದುರ್ಯಶ, ಉಪಮಾನತೀತವಾದ ದುರ್ಬರ ಚಿತ್ತಾಂತಿ. ನನ್ನ 100 ಜನ ಸಹೋದರರನ್ನು ಹೇಗೆ ನಿರಾಹಾರದಿಂದ ಕೊಂದೆವು, ಅದೇ ನಿನ್ನ 98 ಮಂದಿ ಸಹೋದರರನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿದ್ದಾಯಿತು. ಇಂದು ಶಕುನಿಯ ಪ್ರತಿಜ್ಞೆ ನೆರವೇರಿತು. ಇಂದು ಶಕುನಿಗೆ ಮರಣ. ಈ ನನ್ನ ಜೀವನವನ್ನು ಯಾರ ಕೈಗೂ ಕೊಡದಂತೆ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಎಂದು ಶಕುನಿಗೆ ಮರಣ. ಎಂದು ಶಕುನಿಗೆ ಮರಣ. ತಾಯಿ, ಈ ಕುರುಕ್ಷೇತ್ರದಲ್ಲೇ ಹುಡುಕಿದ್ದಾಯಿತು, ಆದರೆ ಅವನು ಸುಳಿವಿಲ್ಲ. ಮುಂದೆ ಹೇಗೆ ಮಾಡುತ್ತಾಯಿ? ನೀನನ್ನು ಹಿಂದಿರುಗು ಮಾತಾಯಿ. ವಿದುರ, ನೀನು ಬಹುವಾಗಿ ಆಯ್ತು. ಸ್ವಲ್ಪ ವಿಶ್ರಮಿಸಿ, ನಾನೇ ನೋಡಿಕೊಂಡು ಬರುವೆ. ತಾಯಿ, ನಾನು ಆಯಾಸಗೊಂಡಿಲ್ಲ. ಈ ವಿರಾಟಾಂಗಣದಿಂದ ಈ ಭೂಮಿಯು ಆಯಾಸಗೊಂಡಿರುವುದು, ಪ್ರಕೃತಿಯು ಶಾಂತವಾಗಿರುವುದು. ಆದ್ದರಿಂದ ನೀನು ನಿನ್ನ ಕಾಲಿಡಿದು ಬೇಡ, ನೀನು ಮನೆಗೆ ಹಿಂತಿರುಗು ಮಹಾರಾಣಿ. ವಿದುರ, ಹಾಗಾದರೆ ಈ ಅಂತಿಮ ಮುಹೂರ್ತದಲ್ಲಿ ನನ್ನ ಮಗನಾದ ಸುಯೋಧನನ ಕಳೆಬರ ಹೂ ಇಲ್ಲಿ ಬಿದ್ದಿರಬೇಕು. ಹುಡುಕು ವಿದುರ, ಹುಡುಕು. ನೀನು ಹಿಂತಿರುಗು ಮಹಾರಾಣಿ. ನಿನ್ನಂತಹ ಗಂಡು ಕರಡು ಮನಸ್ಸಿನಲ್ಲಿ ಸ್ವಲ್ಪವಾದ ಕರುಣೆ ಎಂಬುದಿಲ್ಲವೇ? ನನ್ನ ಆಸೆಯ ಸುಯೋಧನನನ್ನು ಒಂದು ಬಾರಿ ನೋಡಿ, ಸತ್ತಿದ್ದರೆ ಅವನ ಮುದ್ದಾದ ಕಣ್ಣುಗಳನ್ನು ಒಂದು ಸಾರಿ ಮುಟ್ಟಿಸಬೇಕೆಂದು ಇಷ್ಟನ್ನು ನೀನು ಸಹಿಸಲಾರೆ. ಹೋಗು ಹೋಗು ವಿದುರ. ನನ್ನ 100 ಜನ ಮಕ್ಕಳು ಸತ್ತು ಹೋದರು, ಇರುವ ನೀನೊಬ್ಬನು ಹೋದೆ ಎಂದು ಭಾವಿಸುವುದು. ಮುಂದೆ ಎಲ್ಲೂ ಹೋಗುದು ಮಹಾರಾಣಿ. ನಿನ್ನ ಕಾಲಿಡಿದು ಬೇಡ, ನೀನು ಮನೆಗೆ ಹಿಂತಿರುಗು ಮಹಾರಾಣಿ. ಅವನ ಧ್ವನಿ ನಿನಗೆ ಕೇಳಿಸಿದೆ ವಿದುರ? ಇಲ್ಲ ಇಲ್ಲ, ಇದೆಲ್ಲವೂ ಕೃಷ್ಣನ ಮಾಯೆ, ಆ ಮೋಸಗಾರನ ಮಾಯೆ. ತಾಯಿ, ನಾವು ನಿಜವಾಗಿಯೂ ನಿನ್ನ ಮಗ ದುರ್ಯೋಧನನು. ಇದುವರೆಗೂ ವೈಸಂಪಾಯನ ಸರೋವರದಲ್ಲಿ ಹೊರಗಿದ್ದನು ತಾಯಿ. ಏನು ಏನು ಹೇಳಿದೆ ನೀನು? ನೀನು ನನ್ನ ಮಗ ಸುಯೋಧನನೇ? ಹಾಗಾದ್ರೆ ಹೇಳು, ವೈಶಂಪಾಯನ ಸರೋವರದಲ್ಲಿ ಹೇಗೆ ಅಡಿಗೆ ಕುಳಿತಿದ್ದೆ? ವಿದುರ, ಎಂತಹಾದ ಪತನವಿದು. ಈ ಕರ್ಮಕಾಂಡವನ್ನು ನೋಡುವ ಸಲುವಾಗಿಯೇ ನಾವಿಲ್ಲಿಗೆ ಬಂದವೆ. ಹೇಳು ಕುಮಾರ, ನನ್ನ ವೀರ ಸುಯೋಧನನ್ನು ಸಮುಖ ಯುದ್ಧದಲ್ಲಿ ಮಡಿದನಂತೆ ಹೇಳು, ಇಲ್ಲವೇ ಮಹಾಸಮರದಲ್ಲಿ ಗಾಯಗೊಂಡು ಬಿದ್ದನಂತೆ ಹೇಳು. ಆ ಮಾತಿನ ಗೌರವವನ್ನು ಉಳಿಸಿಕೊಂಡು ನಿನ್ನ ತಾಯಿಯೋ ಇನ್ನು ಕೆಲ ಕಾಲ ಬದುಕೋಳು. ಹೇಳು ಕುಮಾರ.
ಕೈ ಹಾಕಿ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಒಂದು ಸಾರಿ ಸತ್ತೆ. 7 ಜನ ಮಹಾರಥಿಗರು ಒಟ್ಟುಗೂಡಿ ಅಭಿಮನ್ಯು ಕುಮಾರನನ್ನು ಯಾಗದ ಪಶುವಂತೆ ಕೊಂದಾಗ 2ನೇ ಸಾರಿ ಸತ್ತೆ. ಈಗ ಪ್ರಾಣ ಭಯಕ್ಕಾಗಿ ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕುಳಿತು 3ನೇ ಬಾರಿ ಸಾಯಿಸಿರಿ ಅತ್ತಿಯೋದನ. ಮಕ್ಕಳ ಶೂರರಾದರೆ ಸಾಯುವುದು ಒಂದು ಬಾರಿ, ನಿನ್ನಂತಹ ಹಣ ಹೇಳಿಗಳಾದರೆ 1000 ಬಾರಿ. ಅಳಬೇಡ ತಾಯಿ, ಅಳಬೇಡ. ಇಷ್ಟು ದಿನಗಳ ಹಿಂದಿನಿಂದಲೂ ನಮ್ಮ ರಣತೃಷ್ಣೆಯು ಮುಗಿದಿಲ್ಲ. ನರಕಲೆಯ ಬರಹದಿಂದ ದೇವಿಯ ಮೂರ್ತಿಯನ್ನು ನಿರ್ಮಿಸಿ ರಕ್ತದ ಕಾಲುವೆಯಲ್ಲಿ ಸ್ನಾನ ಮಾಡಿ ಭಕ್ತಿ ಮಾಂಸಗಳ ನೈವೇದ್ಯವನ್ನು ಮುಂದಿಟ್ಟು ಹೃದಯದ ಬಿಸಿ ನೆತ್ತರದಿಂದ ಅಭಿಷೇಕ ಮಾಡಿದರು. ಕೈಯಾರೆ ಹಕ್ಕಿಕುಂಡವನ್ನು ಉರಿ ಮಾಡಿ ಲಕ್ಷ ಲಕ್ಷ ಜೀವಿಗಳ ಪ್ರಾಣವನ್ನು ಹರಿಸಿ ಮಾತೆಗೆ ಹಾವುಗಳನ್ನು ಕೊಟ್ಟಿರುವುದು. ಇನ್ನುಳಿದಿರುವುದು ಭಾರತೀಯ ಮಾತ್ರ ಅದರ ಜಾಗ್ರತೆಯಾಗಿ ಮುಗಿಯುವುದು. ಈ ದುರ್ಯೋಧನನು ಕೊನೆಗೊಂದು ಸಾರಿ ಪ್ರಳಯದ ಧೂಮಕೇತುವಿನಂತೆ ಉಜ್ವಲ ಪ್ರಕಾಶದಿಂದ ಭೂಮಿ ಆಕಾಶಗಳನ್ನು ಬೆಳಗಿಸಿ ಬಳಿಕ ಅವಿನಾಶಿಯಾದ ಅನಂತ ಪ್ರಶಾಂತ ಉದರದಲ್ಲಿ ಲೀನನಾಗುವನು. ದುರ್ಯೋಧನ ಜಗತ್ತಿನ ಒಂದು ವಿಖ್ಯಾತ ರಾಜವಂಶದಲ್ಲಿ ಹುಟ್ಟಿ ಅಪಾರ ಸಂಪತ್ತಿಗೆ ಅಧಿಕಾರಿಯಾಗಿ ಅದರಿಂದ ಪ್ರಪಂಚಕ್ಕಾದ ಮಂಗಳವಿದೆ. ಮಾನವೂ ಹೋಯಿತು, ಪ್ರಾಣವೂ ಹೋಯಿತು, ಕೊನೆಗೆ ತರುವ ನಾಶವೂ ಆಯಿತು. ವಿಶಾಲ ಪೃಥ್ವಿಯು ನಿನ್ನ ಬಂಧು ಬಾಂಧವರ ಹಾಕಾರದಿಂದ ತುಂಬಿರುವುದು. ಪ್ರಾಣವು ಪ್ರಕೃತಿಯ ಕ್ರೀಡಾವಸ್ತು, ಅದು ಮಣ್ಣಿಗೆ ಸಮಾನ. ಮಾನ ಹಾಯಿ ಹೋದರೇನಾಯಿತು, ಆದರೆ ಮಾನ ಹಾಯಿತೆಂಬುದು ಸುಳ್ಳು. ಇದರ ಈ ದುರ್ಯೋಧನನ ಮಸ್ತಕವು ಯಾವಾಗಲೂ ಸಮರತವಾಗುವುದಿಲ್ಲ ಕಂದಯ. ಇದು ಜಗತ್ತಿನ ಮಂಗಳ, ಸರ್ವನಾಶವಲ್ಲ. ಕುರುಭೂಮಿಯು ಆಹಾಕಾರದಿಂದ ತುಂಬಿರುವುದು. ಆದರೆ ಈ ಆಹಾಕಾರದಿಂದ ಹೊರತುಪಡಿಸಿದಲ್ಲಿ ಪುಣ್ಯ ಸಿಂಹಾಸನವನ್ನು ಸ್ಥಾಪಿತವಾಗುವುದು. ರಕ್ತದಿಂದ ಕೊಯ್ದು ಯಾಗಸ್ತಂಭಕ್ಕೆ ಕಟ್ಟಲ್ಪಟ್ಟ ಜಗತ್ ಸ್ವಾತಂತ್ರ್ಯದಿಂದ ಕಂಪಿಸುತ್ತಿತ್ತು. ಶಾರೀರ ತಕ್ಷಣದಿಂದ ಪೃಥ್ವಿಯ ಇತಿಹಾಸವು ರಚಿಸಲ್ಪಡುತ್ತಿತ್ತು. ಇನ್ನು ಆ ದ್ವೇಷವನ್ನು ಹಿಂಸೆಯನ್ನು ಮರೆತು ವಿಶಾಲ ಜಗತ್ತಿನ ನಿವಾಸಿಗಳು ಸಹೋದರ ಸಹೋದರಿಯರಂತೆ ದೇಹದಿಂದ ವರ್ತಿಸುವುದು. ಏನು ಹೇಳಿದೆ ಕುಮಾರ, ಏನು ಹೇಳಿದೆ? ಇನ್ನೊಂದು ಬಾರಿ ಹೇಳು ಮಗನೇ, ನಮ್ಮ ತಾಯಿಯ ಪ್ರಪಂಚವನ್ನು ಕೇಳಲಿ. ಇದರ ಉದ್ದೇಶವು ಕೇಳಿ ಬರುತ್ತದೆ. ಹಾಗೂ ಉಳಿದಿರುವ ನನ್ನ ಸಹಾಯ ಈ ದುರ್ಯೋಧನನು ಮೃತನಾಗಿಲ್ಲ. ದೇವಿಯ ಹಾರತಿಯನ್ನು ಸಿದ್ಧಪಡಿಸುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸುವ. ಎಲ್ಲಿ ಹೋದ? ಎಲ್ಲಿ ಮರ್ಯಾದನು? ನಾನಿನ್ನು ಬರುವೆ. ಎಲ್ಲಿ? ಸುಯೋಧನ, ಸುಯೋಧನ! ತುದಿಯಂತ ಶೀತಲವಾದ ನಿನ್ನ ವಾಕ್ಯಗಳು ಸಂತಪ್ತ ಗಾಂಧಾರಿಯ ಹೃದಯವನ್ನು ಶಾಂತ ಮಾಡಲಿ. ಕುಮಾರ, ಸುಯೋಧನ! ಭೀಮಸೇನ, ಇದೆಂತಹ ಅಪಮಾನ! ಈ ಸಾರಿ ಖಂಡಿತವಾಗಿಯೂ ದುರ್ಯೋಧನನು ನಿನ್ನನ್ನು ವಂಚಿಸಿದನು. ನಮ್ಮನ್ನೆಲ್ಲ ವಾಸುದೇವ ಏನು ಮಾಡೋದು ಕೇಶವ? ಧರ್ಮಜ, ಇದು ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಹಡಗಿ ಕುಳಿತಿರುವನು. ಹೂಗೈದಷ್ಟರ ಹೊರಗೆ ಬರುವನು. ಒಪ್ಪಂದ ಸಂಪರ್ಕ ಮಾತು. ಹಲೋ ಎಲ್ಲವೋ ದುರ್ಯೋಧನ, ಆದರೆ ಧರ್ಮರಾಯ ಬಾಯಿಂದ ಪುರುಷಾರ್ಥಿಗಳ ಬರುವುದ ಬರುವುದಿಲ್ಲ. ಅದು ನಿನ್ನಿಂದ ಸಾಧ್ಯವಿಲ್ಲ. ದುರ್ಯೋಧನ 11 ಲಕ್ಷ ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ ಸೈನ್ಯವ ಕೈಯಾದಿ ಎಲ್ಲ ಹೀಗಾಗಿ ಪ್ರಾರಂಭಿಸಿದರು. ಶಂಕರಿಯಂತಹ ನಾಡುವನು ವೀರನಂತೆ ಯುದ್ಧ ಮಾಡಿ ರಣರಂಗದಲ್ಲಿ ಮರೆದವನು. ಕೇವಲ ನೀನು ಏಡಿಯಾದ ನೀನು ಪುರಾತನಾಯಿಯಂತೆ ನೋಡಿ ಬಂದೆ. ಕ್ಷತ್ರಿಯದ ಮಕ್ಕಳಂಗಾರ ಭರತವಂಶದ ಕಾಂತ ಸ್ವರೂಪನು ಕೌರವರಿಗೆ ಸರೋವರವನ್ನು
ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರ ಕೊಡಬೇಕು? ಅದನ್ನು ಕೇಳೋ ಅಗತ್ಯವಿಲ್ಲ ವಾಸುದೇವ. ಇಷ್ಟು ದಿನವು ಈ ಶುಭವಾರ್ತೆಗೆ ಸಹಾಯ ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆ ಅವರಿಗೆ ಜಯವೆಂಬುದು ಬಲ್ಲೆ. ಆದರೆ ನಾನು ಅದಕ್ಕಾಗಿ ದುಃಖಿಸಲಿಲ್ಲ. ನನ್ನ ಇಷ್ಟೆಯು ಕ್ಷೇತ್ರೋದ್ಯಾಗದ ಒಂದು ಅಪೂರ್ವ ಆದರ್ಶನವನ್ನು ಜಗತ್ತಿಗೆ ತೋರಿಸಿ ಹೋಗಬೇಕೆಂದು. ಶಿಕ್ಷೆ ಪೂರ್ಣವಾಗಲಿಲ್ಲ ಸಹೋದರ. ಅಣ್ಣ, ಯಾವಾಗ ಬಂದೆ? ಕುಶಲವೇ? ಈ ದುರ್ಯಾದ ಕಣ್ಣುಗಳನ್ನು ಗುರುದೇವ, ಇಷ್ಟು ದಿನಗಳ ಮೇಲೆ ನಿನ್ನನ್ನು ನೋಡಿದನು ಗುರುದೇವ. ದುರ್ಯಾದ ಕಣ್ಣುಗಳನ್ನು ಏನೇನು ಮಾಡಬೇಕಿಷ್ಟ? ನೀನು ಒಳ್ಳೆಯ ಪಾಂಡವರ ಪಕ್ಷವನ್ನು ವಹಿಸಿ ನಾವು ಈ ಹೊರವನ್ನು ಧರಿಸಿ ಈ ದುರ್ಯಾದ ಭಾರತದಲ್ಲಿರುವ ಆಗ ಈ ಭಾರತವಿದ್ದವು ಈ ವ್ಯರ್ಥ ಕೋಪವೇಕೆ ಅಣ್ಣ? ದುರ್ಯೋಧನ ಏನು ಹೇಳಿದೆ? ಮನ್ನಿಸಿ ಅವರು ತಮ್ಮ ಧರ್ಮವನ್ನು ಕೊಂಡಿದ್ದಾರೆ. ನನ್ನನ್ನು ಬಂಧಿಸಲು ಪ್ರಯತ್ನಿಸಿದರು. ಈಗಲೂ ಪಾಂಡವರು 5 ಗ್ರಾಮಗಳನ್ನು ಹೊಂದಿ ಸಂತುಷ್ಟರಾಗುವರು. ನೀನೇ ಸಂಧಾನ ಮಾಡು. ಕುರು ಪಾಂಡವರಲ್ಲಿ ಶಾಂತಿಯನ್ನು ಸ್ಥಾಪಿಸು. ನನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರನ್ನು ನೋಡಿ ಇಷ್ಟೊಂದು ಕಾತರನಾದೆ ಎದುರಾಗ. ನಾನು ದುಃಖದಿಂದ ನಿರಾಶೆಯಾಗಿ ಕಣ್ಣೀರು ಸುರಿಸಲಿಲ್ಲ. ನನ್ನ ಅಪೂರ್ವ ಉದ್ಯಮವನ್ನು ವಿರಾಟ ಹೋನ್ಮಾನವನ್ನು ನಿನಗೆ ತೋರಿಸಲಾರದೆ ಹೋಗಿನಲ್ಲ. ಏಕೆಂದರೆ ನೀ ನನ್ನ ಗುರು ವೃಕ್ಷಾದರ ಯುದ್ಧ ಆಡು ಪಡೆದ ವಸ್ತು ಚೂರ್ಣವಾಗಿ ಹೋಗಲಿ. ನಾವು ತಪ್ಪಾಗಿ ಕೇಳಿದೆ, ಅದನ್ನು ಕ್ಷಮಿಸು. ನಿನ್ನ ಕಷ್ಟವಾಗಿರಬಹುದು. ಯಥಾಯುದ್ಧವನ್ನು ನೋಡಿಕೊಂಡು ಹೋಗೋಣ. ಈ ದುರ್ಯೋಧನನನ್ನು ವಹಿಸಬಲ್ಲೆ. ಆದರೆ ಸಮುದ್ರ ಪರಿವ್ಯಾಪ್ತಿತ ಧರಣಿಯ ಸಕಲ ಸಂಪದವನ್ನು ಹೋಗುವುದು.
ದೂರವಾಗಿರುವನು. ಸ್ವಲ್ಪ ಹೊತ್ತು ಸುಮ್ಮನೆ ಇರುವುದು ಧರ್ಮರಾಜ. ಭೀಮನನ್ನು ರಕ್ಷಿಸು ವಾಸುದೇವ. ಸ್ವಲ್ಪ ಹೊತ್ತು ಸುಮ್ಮನೆ ಇರುವುದು ಧರ್ಮರಾಜ. ಪಾಪ ದುರ್ಯೋಧನ. ಭೀಮ, ಶೌರ್ಯದಿಂದ ಕಾಳಗ ಮಾಡು. ಅಗತ್ಯವಿಲ್ಲ. ಅತ್ಯಾಚಾರ ನಿನ್ನ ಜೀವನದ ಕಳಂಕವಾಗಿ ದುರ್ಯೋಧನ. ಈ ವ್ಯರ್ಥ ಕೋಪವೇಕೆ ಅಣ್ಣ? ಏಕವಸ್ತ್ರಧಾರಿಣಿಯಾದ ದ್ರೌಪದಿಯನ್ನು ಈ ದುರ್ಯೋಧನನು ಅಪಮಾನಗೊಳಿಸಿ ತೊಡೆಯನ್ನು ತಟ್ಟಿದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮನು ಪ್ರತಿಜ್ಞೆ ಮಾಡಿದ್ದನು. ವೀರಕ್ಷತ್ರಿಯನಂತೆ ಎಂದು ಆ ಪ್ರತಿಜ್ಞೆಯನ್ನು ನೆರವೇರಿಸಿದನು. ಪಾಪದ ಪ್ರಾಯಶ್ಚಿತ್ತವಾಯಿತು. ಇದಕ್ಕಾಗಿ ನೀನು ಕೋಪಿಸುವುದು ಉಚಿತವಲ್ಲ ಅಣ್ಣ. ಏನೇ ಆದರೂ ಈ ಅತ್ಯಾಚಾರವು ಈ ಧರ್ಮವು ನಿನ್ನ ಕಳಂಕವಾಗಿ ಉಳಿದಿರುವುದು. ದುರ್ಯೋಧನ, ಪ್ರೇಷಿಸರಾದ ನೀನು ಇರುವ ವರ್ಗವನ್ನು ಹೊಂದಿ ಯಶಸ್ವಿಯಾಗು. ಸಹೋದರ ಪುತ್ರಿಯನ್ನು ವೀರಾಮಾತ್ರದಿಂದ ಶಾಸನ ಮಾಡಿದೆ. ಅನೇಕ ದಾನ ಧರ್ಮಗಳನ್ನು ಯಾಗ ಯಜ್ಞಗಳನ್ನು ಮಾಡಿದರು. ಜಗತ್ತಿನ ರಾಜಾದಿರಾಜರಲ್ಲಿ ವೀರ ಸಮೂಹದಲ್ಲಿ ಅಗ್ರನೆಂದು ಕನ್ಯೆ ಹಾಡೆನು. ಮುಂದೆ ನನ್ನ ವಿಯೋಗದಿಂದ ವಿಧವೆಯಾದ ಭೂಮಿಯನ್ನು ತೆಗೆದುಕೊಂಡು ನೀನೇ ರಾಜ್ಯವಾದ ಯುಧಿಷ್ಠರೋ ನೀವು ರಚಿಸಿಕೊಂಡು. ಗೌರವೇಶ್ವರ, ಯಾರು ನೀನು? ತಿಳಿಯಿತು ಪಂಚಕಿ ಮಾಯಾವಿ ದೂರ್ತ ಕೃಷ್ಣನು ನೀನು. ನನ್ನ ಸಂಕಟವನ್ನು ನೋಡುವ ಸಲುವಾಗಿ ಇಲ್ಲಿ ನಿಂತಿರುವೆಯೋ? ನಿಲ್ಲು ಬೇಡ. ಈ ಕುರುಕ್ಷೇತ್ರದ ಜನ್ಮ ಮೃತ್ಯುವಿಗೆ ಸೃಷ್ಟಿ ಸಂಹಾರಕ್ಕೆ ನೀನು ಕಾರಣ. ಆದರೆ ಈ ದುರ್ಯೋಧನಂತಹ ಒಂದು ಶುದ್ಧ ಕೀಟದ ವಿನಾಶಕ್ಕಾಗಿ ವಿಶ್ವನ್ ಮಹತ್ ಪ್ರಯತ್ನ ಕೃಷ್ಣ. ದುರ್ಯೋಧನ, ನೀನು ಕ್ಷುದ್ರನೇ. ಏಕಮಾತ್ರ ಸಂಕಲ್ಪದಿಂದ ಉಜ್ಜೀವಿತನಾಗಿ ರಣಭೂಮಿಯಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದ ವೀರ ಕ್ಷತ್ರಿಯನು ನೀನು. ಭೀಷ್ಮ, ದ್ರೋಣ, ಕರ್ಣಾದಿ ಮಹಾಪುರುಷರು ನಿನಗಾಗಿ ಯುದ್ಧ ಮಾಡಿ ಪ್ರಾಣಗಳನ್ನು ತ್ಯಾಗ ಮಾಡಿದರು. ಇಂತಹ ನೀನು ಕ್ಷುದ್ರನಾಗಬಲ್ಲೆಯ? ದುರ್ಯೋಧನ, ನೀನು ಪಾಂಡವರಿಗೆ ಶತ್ರುವಾದರೂ ನನಗೆ ಪ್ರಿಯರು. ನಿನ್ನನ್ನು ನನ್ನ ಪ್ರಿಯಬಂಧುವಿನಿಂದ ಆಲಂಗಿಸಲು ನಾನು ಅಪೇಕ್ಷಿಸಿದ್ದನು. ನಿನ್ನೊಡನೆ ಯುಧಿಷ್ಠಿರನು ಹಸ್ತಿನಾವತಿಯ ರತ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕೆಂಬುದು ನನ್ನ ಇಚ್ಛೆಯಾಗಿತ್ತು. ಆದರೆ ನೀನು ನನ್ನ ಅಪೇಕ್ಷೆಗೆ ವಿರುದ್ಧವಾಗಿ ಸಂಧಾನ ಕೊಡಂಬಡಲಿಲ್ಲ. ಕಳೆದು ಹೋಗುವುದಕ್ಕಾಗಿ ನಾನು ನಿಂದಿಸುವುದಿಲ್ಲ ಪ್ರಿಯ ಬಂಧು. ಈಗ ನೋಡಲಾಗಿ ಪಾಂಡವರ ಬಂಧುವೆನಿಸಿ ನನ್ನ ಮಿತ್ರನೆನಿಸಿ ಪಡೆಯಬಹುದಾಗಿದ್ದ ಗೌರವಕ್ಕಿಂತ ಈ ಕುರುಕ್ಷೇತ್ರದಲ್ಲಿ ನನ್ನ ಪ್ರತಿಕಕ್ಷೆಯಾಗಿ ನೀನು ಸಂಪಾದಿಸಿದ ಗೌರವವು ಮಹತ್ವದ್ದೆಂದು ಬೋಧೆಯಾಗುತ್ತದೆ. ಈಗ ನಾನು ತಿಳಿಯುವೆನು, ಕೃಷ್ಣನ ಅವತಾರವು ಗೋಪಿಯರ ಉದ್ಧಾರಕ್ಕಾಗಿ ಅಲ್ಲ, ಕಂಸ ಶಿಶುಪಾಲಾದಿ ದಾನವರ ವಿನಾಶವಾಗುತ್ತವಾಗೂ ಅಲ್ಲ. ಕುರುಕ್ಷೇತ್ರದ ಮಹಾಯುದ್ಧದ ವಿರಾಟ್ ಆಂದೋಲನದ ಅಪೂರ್ವ ಸಾಹಸದ ಅಪೂರ್ವ ಯುದ್ಧದ ಹೊಸ ಆದರ್ಶವೊಂದನ್ನು ತೋರಿಸುವ ಸಲುವಾಗಿ ನನ್ನ ಅವತಾರದ ಉದ್ದೇಶವನ್ನು ನನ್ನ ಅಪೇಕ್ಷೆಗೆ ವಿರುದ್ಧವಾಗಿ ನೀನು ಸಾರ್ಥಕ ಮಾಡಿದೆ. ಧನ್ಯರೇನು ಕಮಲೇಶ್ವರ. ಅದಕ್ಕಾಗಿ ನಾನು ಕಣ್ಣೀರು ಸುರಿಸುತ್ತಿರುವೆನು. ಕೃಷ್ಣನ ಸುಹಾಸವದನು ಇಂದು ಮೊದಲನೇ ಸಾರಿ ಚಿಂತೆಯಿಂದ ನಿನಗೋಸ್ಕರ
ಧನ್ಯನು ನೀನು ಕೌರವೇಶ್ವರ. ಇದು ನಿಜವೇ? ಇಲ್ಲ ಇಲ್ಲ, ನೀನು ಮಾಯಾವಿ. ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ನಮ್ಮ ದುರ್ಯೋಧನ ಭಾರತ ವರ್ಷದ ಚರಿತ್ರಾಕಾಶದಲ್ಲಿ ಭೀಮಾರ್ಜುನ ಯುಧಿಷ್ಠಿರರು ಸಾಮಾನ್ಯ ಗ್ರಹಗಳಂತೆ ಜಲ ವಿಚಲಿತನಾಗಿ ಅನಿಶ್ಚಿತ ಕಾಂತಿಯಿಂದ ಬೆಳೆದು, ಆದರೆ ನೀನು ನವ ಹೃದಯದ ಸ್ವಾಭಿಮಾನದ ಚಿರ ನೂತನವಾದ ಆದರ್ಶವನ್ನು ತಂದಿಟ್ಟು ಧ್ರುವ ತಾರೆಯಂತೆ ನಿಶ್ಚಿತ ಕಾಂತಿಯಿಂದ ಬೆಳೆದು. ಹಾಗಾದರೆ ನನ್ನ ಜನ್ಮವು ಸಾರ್ಥಕವಾಗಿ ಪರಾಜಯ. ಚಿಂತನಾಗು ಕುರುರಾಜ, ಇದು ನಿನ್ನ ಪರಾಜಯವಲ್ಲ, ವಿಜಯ, ಪತನವಲ್ಲ, ಉತ್ಥಾನ. ದೇವಿಯ ಪೂಜೆಯು ಸ್ಪಂದವಾಯಿತು. ಇನ್ನು ನೀನು ವಾಗು ವಾಸುದೇವ. ನಾನು ಕ್ಷಣ ಕಾಲ ನಿದ್ರೆ ಮಾಡುವೆ. ಮತ್ತೆ ನನಗೆ ನಿದ್ರೆ ಭಂಗವಾದಾಗ ಸ್ವರ್ಗದ ದೇವತೆಗಳು ವಿಜಯ ಗೀತೆಯನ್ನೋರ್ತಾ ನನ್ನನ್ನು ಎದುರುಗೊಳ್ಳುವೆ. ನಿನ್ನ ಅಭಿಷ್ಟವೂ ಸಫಲವಾಗಿದೆ. ಚಕ್ರವರ್ತಿಯು ನಾನು. ಆದರೆ ಈಗ ಸಹಾಯಕ್ಕೆ ಸಮೀಪದಲ್ಲಿ ಪಾಲ್ಗೊಳ್ಳುವೆ. ಜೀವಿಸಿರುವನು. ಕೃತವರ್ಮ ಕೃಪಾಚಾರ್ಯರು ಪ್ರಾಣದಿಂದಿರುವರು. ಇದೇನು ಕನಸೇ ವಾಸುದೇವ? ಸಮಾಧಿ ಕಲ್ಪದಿಂದ ಬಂದವರಂತೆ ನೀವೆಲ್ಲರೂ ಎಲ್ಲಿಂದ ಬಂದಿದ್ದೀರಿ? ಅಶ್ವತ್ಥಾಮ, ನೀನು ನಿಜವಾಗಿಯೇ ಗುರುಪುತ್ರನೇ ಆಗಿದ್ದರೆ ಈ ದುರ್ಯೋಧನನು ಮಣ್ಣಿನಲ್ಲಿ ಹೊರಡಬೇಕು. ಕುರುರಾಜ, ನನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡು. ಕುರುವಂಶದ ಭವ್ಯ ಕೀರ್ತಿಯನ್ನು ಪುನಃ ಸಂಘಟಿತವಾಗಿ ಮಾಡುವೆನು. ನಾಳೆ ಪ್ರಾತಃ ಕಾಲವಾಗಿ ಆ ಪಾಂಡವರ ಚಿನ್ನ ರುಂಡಗಳನ್ನು ತಂದು ನಿನ್ನ ಪದಪ್ರಜ್ಞ ತಂದಾಕುವೆನು. ಪುನಃ ಯುದ್ಧದ ಮಾತು. ಕ್ಷಣಕಾಲ ಎಲ್ಲವೂ ಮುಗಿಯಿತೆಂದು ಭಾವಿಸಿದರು. ಆಗ ಕೂಡಬೇಕೆ? ಹಣದೊಂದೊಮ್ಮೆ ಮತ್ತೆ ಜಾಗೃತವಾದರು. ಕೃತವರ್ಮ, ನೀರನ್ನು ತೆಗೆದುಕೊಂಡು ಬಾ. ನೀನು ಪಾಂಡವರನ್ನು ವಧಿಸಬಲ್ಲೆ. ಆದರೆ ಪುತ್ರ ಕೃತಾಮನು ಚಿರಂಜೀವಿ. ನನಗೆ ಮರಣದ ಭಯವಿಲ್ಲ ಕುರುರಾಜ. ನಾಳೆ ಸೂರ್ಯಾಸ್ತ ಆಗೋದೊಳಗಾಗಿ ಆ ಪಾಂಡವರ ಚಿನ್ನ ರುಂಡಗಳನ್ನು ತಂದು ಒಪ್ಪಿಸುವೆನು. ನನ್ನನ್ನು ಹೆತ್ತೇಳಿ ಕುಂಭಾಚಾರ್ಯ. ಎಲ್ಲಿ ಇಲ್ಲಿ ನೀರು ಕೈ ತುಂಬ ನೀರು ಹಾಕಿ. ಅಶ್ವತ್ಥಾಮ, ಇದು ನಿನ್ನ ಅಭಿಷೇಕ. ಭಾರತ ಯುದ್ಧದ ಬೆಂಕಿಯನ್ನು ಪುನಃ ಭೂಮಿ ಹೊಂದಕಾರದಲ್ಲಿ ಮುಳುಗಿರುವುದು. ನಾನು ಯುದ್ಧ ಮಾಡುವ ಅಸೆಯಿಂದ ಭೂಮಿಯು ಭಯದಿಂದ ಕಂಪಿತವಾಗುತ್ತಿರುವುದು. ಆಕಾಶದಿಂದ ನಕ್ಷತ್ರಗಳು ಭೂಮಿ ಉರುಳುವು ಮತ್ತು ಪ್ರಳಯದ ಭೀಷಣ ಬೆಟ್ಟ ಲೋಕದಲ್ಲಿ ಆ ಪಾಂಡವ ಶ್ರೀಗಳನ್ನು ಛೇದಿಸಿ ನಿನ್ನ ಫಲಪ್ರದ ತಂದಾಕುವೆನು. ನೀರು ಪುನಃ ಬರುವವರೆಗೂ ಈ ದುರ್ಯೋಧನನು ಪ್ರಾಣದಾನ ಮಾಡು. ಮುಂದೆ
ಕ್ಷೇತ್ರದ ಒಬ್ಬ ನನ್ನ ಪ್ರತಿಶೋಧದ ಆಸೆಯೂ ಈ ದಿನ ಮುಗಿಯಿತು. ಎಲ್ಲಿ ಕೊಡು ಕೊಡು ಎಲ್ಲವನ್ನೂ ನನಗೆ ಕೊಡು. ಎಲ್ಲವೂ ದಲಿತ ಮಹಾರಾಜ. ಹೇಳಿದರು ಒಂದೇ ಮನೆಯನ್ನು ಬೆಳೆದರು, ಅವರನ್ನು ಒಂದೇ ಹೇಟಿಗೆ ಸಂಹಾರ ಮಾಡಿದರು. ಇದೇನು ಇದು ಭೀಮನ ಉಂಡವಲ್ಲ, ಅಲ್ಲ ಒಡೆಯದ ಭೀಮನ ಮಸ್ತಕ್ಕೂ ಕತ್ತಿಯ ಒಂದು ಜೀವವಂದರೆ ಅಲ್ಲ ಇದು ಭೀಮನ ಉಂಡವಲ್ಲ. ಅಶ್ವತ್ಥಾಮ, ಉಳಿದ ತಲೆಗಳನ್ನು ಕೊಡು. ಎಲ್ಲವೂ ದಲಿತ ಮಹಾರಾಜ. ಏನು ಮಾಡಿದೆ ಗುರುಪುತ್ರ? ನೀವು ಪಾಂಡವನಂದನ ತೊರೆಗಳಲ್ಲ, ದ್ರೌಪದಿಯ ಮಕ್ಕಳಾದ ಒಬ್ಬ ಪಾಂಡವರ ತಲೆಗಳು. ಆ ಮಕ್ಕಳನ್ನು ಕೊಂದೆಯ ಪಾಪಿ, ಭರತ ವಂಶವನ್ನು ನಿರ್ಮೂಲವನ್ನಾಗಿ ಮಾಡಿದೆ. ಪಿಂಡ ಪ್ರಧಾನಕ್ಕಾಗಿ ಒಬ್ಬರು ಹೊಡೆಯಲಿದೆ. ಓ ಈಶ್ವರ, ಎಂತಹ ಅನರ್ಥವಾಯಿತು. ನನ್ನ ಹೃದಯವು ಹೊಡೆಯುತ್ತಿರುವುದು. ಈ ಫಲ ನಿರ್ನಾಮವಾಯಿತು. ಪಾಂಡವರನ್ನು ಉದ್ಧಾರ ಮಾಡಿದೆ ಮಹಾದೇವ. ಆದರೆ ವಿಶ್ವಾಸದ ಈ ಪಾಪದ ಪ್ರಯತ್ನವನ್ನು ಮಾಡಿಕೊಳ್ಳಲೇಬೇಕು. ವಿಧಾತ ಯಶೋತ್ತಮ ಹಣೆಯಲ್ಲಿ ಆತ್ಮಹತ್ಯದ ಪರಿಸ್ಥಿತಿಯನ್ನು ಬರೆದೆವು. ಎಲೆಯ ಕೃತವರ್ಮ ಕೃಪಾಚಾರ್ಯರೇ, ಸೂರ್ಯನ ಉದನಾಸ್ತ್ರವನ್ನು ನಿಮಗೆ ಜೀವದ ಮೇಲೆ ಹಾಕಿದ್ದರೆ ಕೂಡಲೇ ಈ ಸ್ಥಾನವನ್ನು ಒಡ್ಡುವೈರಿ. ಹಾಗೆ ಆಗಲು ಸೂರ್ಯನ ವಿರುದ್ಧನು ಗರ್ಭಸಾಕ್ಷಿ ಪಾತ್ರ ಪ್ರಬಂಧ ಕೋಮ ಕಿರಣಗಳಿಂದ ಈ ಕುರುಕ್ಷೇತ್ರ ಬಂಧುಗಳನ್ನು ಹರಣ ಮಾಡು. ಮಾತು ಪ್ರೇಮದ ಮಾತು ಅಗತ್ಯ ಜಗತ್ತಿಗೆ ಬೆಳಗಿಸು. ದೇವಿ ಗಾಂಧಾರಿ ಪ್ರೀತಿಯಲ್ಲಿ, ತ್ಯಾಗದಲ್ಲಿ, ಧೈರ್ಯದಲ್ಲಿ, ಶಕ್ತಿಯಲ್ಲಿ ಜಗತ್ತಿನ ತಾಯವರಿಗೆ ಆ ಸ್ವರೂಪಗಳು ನೀನು ನಿನ್ನ ಮೈಯಿನ ಸಮ್ಮುಖದಲ್ಲಿ ಅಭಿಮಾನವನ್ನು ಸ್ವೀಕರಿಸ್ತೇವೆ. ನಾಶ ಮಾಡಿದ ಧೂಮಕೇತುಗಳು ಭೀಮ ಕ್ರೋಧದಿಂದ ನನ್ನ ಪ್ರಿಯ ಸುಯೋಧನನ್ನು ಕೊಂದ ಪಾಪಿ ಅವನೊಂದು ಸಾರಿ ನನ್ನ ಕೈಗೆ ಸಿಕ್ಕಲ್ಲಿ. ಪಾಂಡುಪುತ್ರರೇ ಬಂದಿರಿ ನನ್ನ ತಪಾಯಿತ ಪುತ್ರರೇ ಬಂದಿರಿ. ದೇವಸೇನ ಹೋಗು, ಜ್ಯೇಷ್ಠ ಕ್ಷಮೆಯನ್ನು ಬೇಡು. ಸ್ವಲ್ಪ ಹೊತ್ತು ಸುಮ್ಮನೆ ಪುನಃ ಭೀಮನು ನಿನ್ನಲ್ಲಿ ಸರ್ವಾಪರಾಧವನ್ನು ಮಾಡಿರುವುದು, ಅದಕ್ಕಾಗಿ ಇಷ್ಟೊಂದು ಭಯವೆಂದು ತೋರುವುದು. ನೀನು ಹೋಗು ಭೀಮ, ನಿನ್ನ ಜ್ಯೇಷ್ಠರಿಗೆ ಹೋಗಿ. ಭೀಮಸೇನ ಎಲ್ಲಿರುವೆ? ಋತರಾಗನೆ ಎಂತಹ ಕಾರ್ಯವನ್ನು ಮಾಡಿದನು. ದುಃಖಿಸಬೇಡ ರಾಜೇಂದ್ರ, ಭೀಮನು ಸುರಕ್ಷಿತನಾಗಿರುವನು. ನೀನು ಹೀಗೆ ಮಾಡುವೆ ಎಂದು ತಿಳಿದು ನಾನು ಮೋಹ ಪ್ರಜ್ಞೆಯೊಂದನ್ನು ನಿನ್ನ ಮುಂದಿಟ್ಟೆನು. ಅದು ನಿನ್ನ ದೃಢ ಬಂಧನದಿಂದ ಚೂರ್ಣವಾಯಿತು. ಕೋಪವನ್ನು ತ್ಯಜಿಸಿ ಪಾಂಡವರನ್ನು ಕ್ಷಮಿಸು ಮಹಾರಾಜ. ಅವರನ್ನು ನಾನು ಕ್ಷಮಿಸಿರುವೆನು. ಇಲ್ಲ ಧರ್ಮರಾಜ, ನೀನಿನ್ನು ಮಂಗಳ ಸ್ನಾನಾದಿಗಳನ್ನು ಮಾಡಿ ರಾಜ್ಯ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಇಂದು ನಮ್ಮ ಈ ಒಂದು ಗುರು ಪಾಂಡವರ ಸಮ ಸಂಗ್ರಾಮವನ್ನು ಎದುರಿಸಿ ಶ್ರೀಕೃಷ್ಣ ಪರಮಾತ್ಮರು ಈ ಒಂದು ಸಮರ ಸಂಗ್ರಾಮದಲ್ಲಿ ನಮಗೆ ಜಯವನ್ನು ತಂದುಕೊಟ್ಟರು. ಈಗ ನಾವು ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ಮಾಡಬೇಕಾಗಿರೋದ್ರಿಂದ ತಾವೆಲ್ಲರೂ ನಮಗೆ ಸಹಕರಿಸಿ ಈ ರಾಜ್ಯವನ್ನು ಸುರಕ್ಷಿತವಾಗಿ ಆಳಲು ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಮತ್ತು ಈ ಕೇಶವನ ಇದಕ್ಕೆ ಮಂಗಳವನ್ನು ಕೊಡೋಣ ಎಂದು ಕೇಳುತ್ತೇವೆ. ಧರ್ಮರಾಜ, ನೀನಿನ್ನು ಸತ್ಯ ಧರ್ಮಗಳಿಂದ ಈ ರಾಜ್ಯವನ್ನು ಸಂಸ್ಥಾಪಿಸಿಕೊಂಡು ಹೋಗುತ್ತೀರಿ ಎಂದು ನಂಬಿದ್ದೇವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ.